ಇನ್ನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಈಗ ಸಂಘರ್ಷ ಫೋಟೋ ವಾರ್ ಜೋರಾಗ್ತಾ ಇದೆ. ದಿನದಿಂದ ದಿನಕ್ಕೆ ಆ ಫೋಟೋಗಳನ್ನ ಎರಡೂ ಕಡೆಯವರು ಬಿಡುಗಡೆ ಮಾಡ್ತಾನೆ ಇದ್ದಾರೆ. ಆರೋಪಿ ರಾಜು ಕಪನೂರ್ ಜೊತೆ ಕಾಂಗ್ರೆಸ್ ಮುಖಂಡರ ಫೋಟೋಗಳನ್ನು ಬಿಜೆಪಿ ಬಿಡುಗಡೆ ಮಾಡಿತ್ತು. ಪ್ರಿಯಾಂಕ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಎಲ್ಲ ರಿಲೀಸ್ ಮಾಡಿತ್ತು. ಬಿಜೆಪಿಗೆ ಈಗ ಸಚಿವ ಪ್ರಿಯಾಂಕ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್ ಜೊತೆಗಿನ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಜೊತೆಗಿನ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಫೇಸ್ಬುಕ್ನಲ್ಲಿ ಫೋಟೋ ರಿಲೀಸ್ ಮಾಡಿದ್ದಾರೆ ಪ್ರಿಯಾಂಕ ಖರ್ಗೆ. ಬಟ್ ಪ್ರಿಯಾಂಕ ಖರ್ಗೆ ಅವ್ರ ಹೆಸರು ಡೆತ್ ನೋಟ್ನಲ್ಲಿ ಇಲ್ಲ, ಆಯಿತಾ. ಅವರೇ ಹೇಳ್ಕೊಳ್ಳೋ ಪ್ರಕಾರ ನಂದೇನು ತಪ್ಪಿದೆ ತೋರಿಸಿ ಅಂದಮೇಲೆ ನೀವು ಯಾಕೆ ಇಷ್ಟು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಪ್ರಿಯಾಂಕ್ ಖರ್ಗೆ ಅವರು. ಬಿ ಜೆ ಪಿಯವರು ರಾಜಕೀಯ ಮಾಡ್ತಾರೆ, ಬಿಟ್ಬಿಡಿ. ಈಗ ನಿಮಗೆಲ್ಲರೂ ಕ್ಲೀನ್ ಚಿಟ್ ಕೊಟ್ರಲ್ಲಪ್ಪ, ಗೃಹ ಸಚಿವರು ಕೊಟ್ಟರು, ಡಿ ಕೆ ಶಿವಕುಮಾರ್ ಕೊಟ್ಟರು, ಎಲ್ಲ ನಿಮ್ಮ ಪರವಾಗಿ ನಿಂತಿರಬೇಕಾದ್ರೆ ನೀವು ಯಾಕೆ ಇಷ್ಟು ಓವರ್ ಎಕ್ಸೈಟ್ ಆಗ್ತಾ ಇದ್ದೀರಾ ಖರ್ಗೆ ಅವರು? ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಪಾತ್ರ ಇಲ್ಲ ಅಂದಮೇಲೆ ಬಿಟ್ಬಿಡ್ಬೇಕು ಅದನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ವಿಚಾರ ಹೇಳಿದ್ರು. ಏನಂದರೆ, ಹೌದ್ರಿ, ನಾವು ರಾಜಕಾರಣಿಗಳು ಒಂದು ಫಂಕ್ಷನ್ಗೆ ಹೋದಾಗ 108 ಜನ ಫೋಟೋ ತೊಗೋತಾರೆ, ಎಲ್ಲ ಪಕ್ಷದ ರಾಜಕಾರಣಿಗಳ ಜೊತೆನೂ ಫೋಟೋ ತೊಗೋತಾರೆ ಅಂತೆಲ್ಲ ಹೇಳಿದ ಮೇಲೆ ಇರ್ಬೋದು ರಾಜು ಕಪನೂರ್ ಫೋಟೋ ಬೇರೆ ಬೇರೆ ಅವ್ರ ಜೊತೆ ಎಲ್ಲ. ಬಟ್ ಯಾಕೆ ಅದನ್ನು ಮೇಲಿಂದ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಅಂತ? ಇದೊಂದು ಏನಂದ್ರೆ, ಪ್ರಿಯಾಂಕ್ ಖರ್ಗೆ ಅವರನ್ನು ಹೇಗಾದ್ರೂ ಮಾಡಿ ಸಚಿವ ಸ್ಥಾನದಿಂದ ರಾಜೀನಾಮೆ ಪಡೆಯಲೇಬೇಕು ಅಂತೇಳಿ ಶತಾಯಗತಾಯವಾಗಿ ಪ್ರಯತ್ನವನ್ನು ಈಗ ಬಿಜೆಪಿಯವರು ಮುಂದುವರಿಸಿದ್ದಾರೆ. ಅದರ ಭಾಗವಾಗಿ 2 ದಿನಗಳ ಹಿಂದಷ್ಟೇ ಈಗಾಗಲೇ ಏನಂದ್ರೆ ಸುದ್ದಿಗೋಷ್ಠಿ ನಡೆಸಿದಂತಹ ವಿಜೇಂದ್ರ ಅವರು ಜನವರಿ 4ರಂದು ಕಲಬುರಗಿಯಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಕೂಡ ಸಜ್ಜಾದಂತಿದೆ. ಹೀಗಾಗಿ ಏನಂದ್ರೆ, ರಾಜು ಕಪನೂರ್ ಕೇವಲ ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಜೊತೆಗೆ ಬಿಜೆಪಿಯಲ್ಲೂ ಕೂಡ ಹಲವು ಮುಖಂಡರ ಜೊತೆ ಉತ್ತಮವಾದಂತಹ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಎಂಬ ಒಂದು ಮೆಸೇಜ್ ಅನ್ನ ಬಿಜೆಪಿ ಅವರಿಗೆ ಪಾಸ್ ಮಾಡೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಅಂದ್ರೆ ಈ ರೀತಿಯಾದಂತಹ ಫೋಟೋಗಳನ್ನು ತಮ್ಮ ಫೇಸ್ಬುಕ್ಗಳಲ್ಲಿ ಮತ್ತು ಟ್ವಿಟರ್ಗಳಲ್ಲಿ ಹಾಕೊಂಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮತ್ತಿಮೂಡ್ ಅವರ ಫೋಟೋ ಒಂದು ಹಾಕೋದಕ್ಕೆ ಪ್ರಮುಖ ಒಂದು ಉದ್ದೇಶ ಏನಂದ್ರೆ, ಆ ಒಂದು ಡೆತ್ ನೋಟ್ನಲ್ಲಿ ಒಟ್ಟು 4 ಜನರ ಒಂದು ಹತ್ಯೆಗೆ ಪ್ಲಾನ್ ಮಾಡಲಾಗಿತ್ತು. ಅದರಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ್ ಹೆಸರು ಕೂಡ ಇದೆ ಅಂತೇಳಿ ಏನಂದ್ರೆ, ಆ ಒಂದು ಡೆತ್ ನೋಟ್ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಒಂದು ಕಡೆ ಹೇಳ್ತಾರೆ ಇವರು ಅಂದ್ರೆ ಆತನ ಒಂದು ಕೊಲೆಗೆ ಪ್ಲಾನ್ ಮಾಡಲಾಗಿತ್ತು ಅಂತ, ಇನ್ನೊಂದು ಕಡೆ ಅವರಿಬ್ರು ಕೂಡ ಒಳ್ಳೆಯ ಉತ್ತಮವಾದಂತಹ ಒಡನಾಟವನ್ನು ಹೊಂದಿದ್ದಾರೆ ಎಂಬ ಒಂದು ಮೆಸೇಜ್ ಪಾಸ್ ಮಾಡೋದಕ್ಕೂ ಕೂಡ ಆ ಒಂದು ಫೋಟೋವನ್ನು ಪ್ರಿಯಾಂಕ್ ಖರ್ಗೆ ಅವರು ಈಗ ಶೇರ್ ಮಾಡಿದ್ದಾರೆ. ಹೀಗಿದ್ರೆ ಇವರಿಬ್ರು ಕೂಡ ಉತ್ತಮವಾದಂತಹ ಒಂದು ಫ್ರೆಂಡ್ಸ್ ಆಗಿದ್ರೆ, ರಾಜಕೀಯವಾಗಿ ಫ್ರೆಂಡ್ಸ್ ಆಗಿದ್ರು ಕೂಡ ಹೇಗೆ ಇವರ ಒಂದು ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ ಎಂಬ ಒಂದು ಪ್ರಶ್ನೆಯನ್ನ ಪರೋಕ್ಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಯ ನಾಯಕರಿಗೆ ಕೇಳೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿಯೇ ಕೇವಲ ಬಸವರಾಜ್ ಮತ್ತಿಮೂಡ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಕಲಬುರಗಿಯ ಉತ್ತರ ಮತಕ್ಷೇತ್ರದ ಬಿಜೆಪಿಯ ಡಿಫಿಟೆಡ್ ಅಭ್ಯರ್ಥಿ ಮತ್ತು ಕಲಬುರಗಿ ಸದ್ಯ ಹಾಲಿ ನಗರ ಅಧ್ಯಕ್ಷರಾದಂತಹ ಚಂದು ಪಾಟೀಲ್ ಜೊತೆಗೂ ಕೂಡ ರಾಜು ಕಪನೂರ್ ಏನಂದ್ರೆ ಉತ್ತಮವಾದಂತಹ ಒಡನಾಟವನ್ನು ಹೊಂದಿದ್ದಾರೆ ಎಂಬ ಮೆಸೇಜ್ ಕೂಡ ಪಾಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ಒಂದು 4 ಜನರ ಏನು ಕೊಲೆಗೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು, ಆ 4 ಜನರಲ್ಲಿ ಬಸವರಾಜ್ ಮತ್ತಿಮೂಡ್ ಅವರ ಹೆಸರು ಕೂಡ ಇದೆ, ಅದೇ ರೀತಿಯಾಗಿ ಚಂದು ಪಾಟೀಲ್ ಹೆಸರು ಕೂಡ ಇದೆ. ಸೊ ಇವರಿಬ್ರು ಕೂಡ ರಾಜು ಕಪನೂರ್ ಜೊತೆಗೆ ಉತ್ತಮವಾದಂತಹ ಒಡನಾಟ ಹೊಂದಿದ್ದಾರೆ ಅಂತೇಳಿ ಪರೋಕ್ಷವಾಗಿ ಈ ಒಂದು ಫೋಟೋಗಳನ್ನ ಶೇರ್ ಮಾಡುವ ಮೂಲಕ ಬಿಜೆಪಿ ನಾಯಕರಿಗೆ ಎಲ್ಲವೂ ಕೂಡ ಕಲಬುರಗಿಯಲ್ಲಿ ಈ ರೀತಿಯಾದಂತಹ ಕಾಂಪ್ರಮೈಸ್ ಪಾಲಿಟಿಕ್ಸ್ ಇದೆ ಎಂಬ ಮೆಸೇಜ್ ಕಳಿಸೋದಕ್ಕೆ ಆ ಒಂದು ಫೋಟೋಗಳನ್ನು ಈಗ ಪ್ರಿಯಾಂಕ್ ಖರ್ಗೆ ಶೇರ್ ಮಾಡಿರುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇವೆ. ಪ್ರವೀಣ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.